ಪುಷ್ಪ ಅನ್ನೋ ಹೆಸರು ಬಗ್ಗೆನೂ ಕೂಡ ಮಾತಾಡ್ತಿದ್ರು. ಯಾಕೆಂದ್ರೆ ಅವ್ರು ಸೆಲೆಬ್ರಿಟಿ ಆಗಿರೋದ್ರಿಂದ ಅವ್ರದ್ದು ಏನ್ ಲೈಫಲ್ಲಿ ಆಗ್ತಾ ಇರತ್ತೆ ಅದು ನಮಗೆ ಜನಕ್ಕೆ, ಸಾಮಾನ್ಯ ಜನಕ್ಕೆ ಗೊತ್ತಾಗುತ್ತೆ. ಯೂಶಲಿ ಎಲ್ರಿಗೂ ಆ ರೀತಿ ಆಗ್ತಾ ಇರತ್ತೆ ಅನ್ಸುತ್ತೆ. ಸೊ ಪಿ ಅಕ್ಷರದಿಂದ ಪುಷ್ಪ ಅನ್ನೋ ಹೆಸರಿಂದ ಆ ರೀತಿ ಆಗ್ತಾ ಇರತ್ತೆ ಅಂತ ಅಕ್ಷರ ಅಂತ ಬಂದಾಗ ನೋಡಿ, ಪಿ ಅಕ್ಷರ ಅಂತ ಬಂದ್ರೆ ಇದ್ರಲ್ಲಿ ಬರ್ತಿದೆ ನೋಡಿ. ಪಿ ಅಕ್ಷರ ಅಂತ ಅಂದಾಗ ನಿಮ್ಗೆ ಪಿ ಅನ್ನೋ ಅಕ್ಷರಕ್ಕೆ ತುಂಬ ಟೈಮ್ ಚೆನ್ನಾಗಿಲ್ಲ ಅಂತಂದೆ. ಟೈಮ್ ಅಂದರೆ ಆ ಪಿ ಅನ್ನೋ ಅಕ್ಷರನೇ ಚೆನ್ನಾಗಿಲ್ಲ. ಯಾರ್ಯಾರೆಲ್ಲ ಪಿ ಅಕ್ಷರದಲ್ಲಿ ಹೆಸರು ಇಟ್ಕೊಂಡಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಲೈಫಲ್ಲಿ ಏನಾದರೂ ಒಂದು ತೊಂದರೆ ತುಂಬ ನೋಡಿ, ಈ ಥರ ವೈರಲ್ ಆಗೋದು, ನಮ್ಮ ಹೆಸರು ತುಂಬ ಬರೋದು, ಅದೇ ರೀತಿ. ಯಾಕಂದರೆ ಈ ಅಕ್ಷರ, ಈ ಒಂದು ನೇಮು ಇದು ಕೂಡ ಇರುತ್ತೆ ನಮ್ಮ ಒಂದು ಲೈಫು ಇದನ್ನು ಚೇಂಜ್ ಮಾಡೋದಕ್ಕೆ. ಹಾಗಾಗಿ ಯಾರ್ಯಾರೆಲ್ಲ ಪಿ ಇಂದ ಹೆಸರಿಟ್ಕೊಂಡಿರ್ತಾರ, ಪಲ್ಲವಿ ಆಗಿರ್ಬೋದು, ಪುಷ್ಪ ಆಗಿರ್ಬೋದು, ಪರಿಮಳ ಆಗಿರ್ಬೋದು, ಇದೇ ರೀತಿ ಈ ಪಿ ಅನ್ನೋ ಅಕ್ಷರ, ಪೂರ್ಣಿಮಾ ಆಗಿರ್ಬೋದು, ಪಿ ಅನ್ನೋ ಅಕ್ಷರದಲ್ಲಿ ಹೆಸರಿಟ್ಕೊಂಡಿರೋರಿಗೆ ಏನಾದರೂ ಒಂದು ಪ್ರಾಬ್ಲಮ್ಮು, ಕುಟುಂಬದ ಸಮಸ್ಯೆ, ಹೊರಗಡೆ ಸಮಸ್ಯೆ, ದುಡ್ಡಿನ ಸಮಸ್ಯೆ, ತುಂಬ ಲೈಫ್ನ ಸ್ಟ್ರಗಲ್ ಆಗಿ ನೋಡಿರೋರು ಕೂಡ ಪಿ ಅನ್ನೋ ಅಕ್ಷರದಲ್ಲಿ ಹೆಸರಿಟ್ಕೊಂಡಿರೋರು. ಹಾಗಾಗಿ ಪಿ ಅನ್ನೋ ಅಕ್ಷರದಲ್ಲಿ ಯಾರೆಲ್ಲ ಹೆಸರಿಟ್ಕೊಂಡಿರ್ತೀರ ಅವರೆಲ್ಲ ದಯವಿಟ್ಟು ನಿಮ್ಮ ಹೆಸರನ್ನು ಚೇಂಜ್ ಮಾಡ್ಕೊಳ್ಳಿ. ಇವಾಗೂ ಕಾಲ ಮಿಂಚಿಲ್ಲ, ಚೇಂಜ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ನು ಮುಂದಕ್ಕೆ ಯಾರೆಲ್ಲ ಗಣೇಶನ ಹಬ್ಬ ಮಾಡ್ತಾ ಇರ್ತೀರ, ಗಣೇಶನ ಹಬ್ಬ ಯಾರು ಮಾಡ್ತಾ ಇರ್ತೀರ ಅವರೆಲ್ಲರೂ ಕೂಡ ಗಣೇಶನ ಹಬ್ಬ ಮಾಡಬೇಡಿ. ಯಾಕಂದರೆ ಟೈಮು ಪೀರಿಯಡ್ ಮುಗಿದಿದೆ. ಇವಾಗ ಪಿತೃಪಕ್ಷ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಪಿತೃಪಕ್ಷ ಸ್ಟಾರ್ಟ್ ಆದಮೇಲೂ ಗಣೇಶನ ಹಬ್ಬ, ಗಣೇಶನ ಒಂದು ಇದು ಗಣೇಶನ ತಂದಿಡೋದು, ಯಾಕಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕನಂಗೆ ಮಾಡ್ಕೊಳ್ತಾ ಇದ್ದೀರಾ. ಆದರೆ ಇಲ್ಲಿ ಗ್ರಹಗಳು ಕೂಡ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಯಾವ ಒಂದು ಟೈಮಲ್ಲಿ ಏನು ಮಾಡಬೇಕು ಅಂತ ಒಂದು ಟೈಮ್ ಪೀರಿಯಡ್ ಇರುತ್ತೆ. ಹಾಗಿದ್ರೆ ಈ ಪಿತೃಪಕ್ಷದಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ಜಾಸ್ತಿ ಇರುತ್ತೆ. ಹೌದು ಹೌದು, ಅದಕ್ಕೆ ಹೇಳಿದ್ದು ಹೆಣ್ಣು ಮಕ್ಕಳು ನೋಡಿ, ಈ ಒಂದು ಟೈಮಲ್ಲಿ ಯಾರಾದರೂ ಹೆಣ್ಣು ಮಕ್ಕಳು ಋತುಮತಿ ಆದರೆ ಖಂಡಿತವಾಗ್ಲೂ ಅವ್ರಿಗೆ ತುಂಬ ಕಷ್ಟಕ್ಕೆ ಸಿಕ್ಕಾಕೋತಾರೆ. ಅವರ ಮನೆಯಲ್ಲಿ ನಿಲ್ದಿದ್ದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ಒಂದು 15 ದಿನ, ಈ 15-20 ದಿನ ಪಿತೃಪಕ್ಷ ಮುಗಿಯೋವರೆಗೂ, ಯಾಕಂದರೆ 21ನೇ ತಾರೀಕು ಅಮಾವಾಸ್ಯೆ ಬಂದಿದೆ. 21 ಅಂತಂದರೆ ಭಾನುವಾರ ಬಂದಿದೆ, ಸೂರ್ಯನ ಒಂದು ದಿನ ಆಗಿರುತ್ತೆ. ಅದರಲ್ಲೂ 21ನೇ ತಾರೀಕು ಪಿತೃಪಕ್ಷ ಬಂದಿರೋದು ಏನೂ ತುಂಬ ಟೈಮ್ ಚೆನ್ನಾಗಿಲ್ಲ. ಆ ಒಂದು ದಿನ ಕೂಡ ಚೆನ್ನಾಗಿಲ್ಲ. ಹಾಗಾಗಿ ಆ ಪಿತೃಪಕ್ಷ ಬಂದಿರೋದಿರ್ಬೋದು, ಸೂರ್ಯನ ವಾರ, ಮತ್ತು ಸಾಲ ಜಾಸ್ತಿ ಆಗುತ್ತೆ. ಪಿತೃಪಕ್ಷ ಬಂದಿರೋದು ಪಿತ್ರಾರ್ಜಿತ ಆಸ್ತಿ. ಯಾರಾದರೂ ನೋಡಿ ಪಿತ್ರಾರ್ಜಿತ ಆಸ್ತಿ ನೋಡಿ, ನಮ್ಮ ಫೇಸ್ಬುಕ್ಗೆ ಕಮೆಂಟ್ ಮಾಡಿ. ನಿಮ್ಮ ನೇರ ಪ್ರಶ್ನೆಗೆ ಉತ್ತರ ಈ ಪ್ರೋಗ್ರಾಮ್ ಮುಗಿದ ಮೇಲೆ ನಾನೇ ಕಾಲ್ ಮಾಡಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಹಾಗಾಗಿ ಕಮೆಂಟ್ ಮಾಡಿ ನಿಮ್ಮ ಒಂದು ಸಮಸ್ಯೆನ ತಿಳಿಸಿ. ನಮ್ಮ ಫೇಸ್ಬುಕ್ಕಲ್ಲಿ ಯಾರು ಲೈವ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ನೋಡಿ, ಸಾಲ ಜಾಸ್ತಿ ಆಗುತ್ತೆ. ಪಿತೃಪಕ್ಷ ಭಾನುವಾರ ಬಂದಿರೋದ್ರಿಂದ ನಾವೇನಾದರೂ ಈ 2 ತಿಂಗಳು ಹಿಂದೆ, 2 ತಿಂಗಳು ಮುಂದೆ ನಮ್ಮ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ನಮ್ಮ ಆಸ್ತಿ ಆಗಿರ್ಬೋದು, ಯಾರಾದರೂ ಇದನ್ನು ಮಾರ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಲಾಸಿಗೆ ಬರ್ತೀರಾ. ಅಂದರೆ ನಿಮಗೆ ಪಿತೃಗಳ ಒಂದು ಶಾಪ ಕೂಡ ಆಗುತ್ತೆ. ಈ ಒಂದು ಟೈಮಲ್ಲಿ ಈ ಏನಾದರೂ ನಮ್ಮಲ್ಲಿ ಏನಾದರೂ ನಡೆದಾಗ ಹಿಂದೆ ಮುಂದೆ 2 ತಿಂಗಳು ಹಿಂದೆ ಮುಂದೆ ಆ ಒಂದು ಇದು ನಡೀತಾನೆ ಇರುತ್ತೆ. ಏನಪ್ಪ, ಅದರ ಒಂದು ಎಫೆಕ್ಟು ಇದ್ದೇ ಇರುತ್ತೆ. ಇವಾಗ ಗ್ರಹಣ ಅಂತ ಬರುತ್ತೆ ನೋಡಿ, ಗ್ರಹಣ ಹಿಂದಿಂದೆ, ಮತ್ತು ಸೂರ್ಯಗ್ರಹಣ ಬೇರೆ ಇದೆ. ಹಿಂದಿಂದನೇ ಈ ಗ್ರಹಣ ಟೈಮಲ್ಲಿ ಹಿಂದೆ ಮುಂದೆ ಯಾವ ರೀತಿ ಅಲ್ಲೋಲ ಕಲ್ಲೋಲ ಆಗುತ್ತೋ ಅದೇ ರೀತಿ ಪಿತೃಪಕ್ಷ ಬಂದಿರೋದ್ರಿಂದ ನಿಮ್ಮ ಮನೆಯ ಆಸ್ತಿ ಏನಾದರೂ ಮಾರ್ಕೊಂಡ್ರೆ ಹಿಂದೆ 2-3 ತಿಂಗಳು ಇದ್ರ ಎಫೆಕ್ಟ್ ಇರುತ್ತೆ. ಅದರಲ್ಲೂ ಪಿತ್ರಾರ್ಜಿತ ಆಸ್ತಿ ಮೇಲೆ ನೀವೇನಾದರೂ ಕಣ್ಣಾಕಿ ಮಾರ್ಕೊಂಡ್ರೆ ಖಂಡಿತವಾಗ್ಲೂ ರೋಡಿಗೆ ಬರ್ತೀರಾ. ನಿಮ್ಮ ಮನೆಯ ಬರೋ ಆಸ್ತಿ ಎಲ್ಲ ಮಾಡ್ಕೋತೀರಾ. ನಿಮ್ಮ ಮನೆಯಲ್ಲಿ ಹಿರಿಯರಿಗೆ ತುಂಬ ತೊಂದರೆ ಅನುಭವಿಸ್ತಾರೆ. ನಿಮ್ಮ ಪಿತ್ರಾರ್ಜಿತ ಅಂತ ಅಂದಾಗ ಈ ಪೂಜೆ ಮಾಡೋ ಟೈಮಲ್ಲಿ ನಿಮ್ಮ ಮನೆಯ ಯಜಮಾನರಾಗಿರ್ಬೋದು, ನಿಮ್ಮ ಮನೆಯ ಹಿರಿಯರಾಗಿರ್ಬೋದು, ನಿಮ್ಮ ತಂದೆ ಆಗಿರ್ಬೋದು, ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ದೊಡ್ಡಪ್ಪ, ನಿಮ್ಮ ಚಿಕ್ಕಪ್ಪ, ಮನೇಲಿ ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ರಿಗೆ, ತುಂಬ ದೊಡ್ಡವ್ರಿಗೆ ತುಂಬ ತೊಂದರೆ ಆಗುತ್ತೆ. ಮನೆ ಯಜಮಾನರನ್ನು ಕೂಡ ಕಳ್ಕೊಳ್ಳೋ ಅಂಥ ಒಂದು ಚಾನ್ಸಸ್ ಆಗಿರುತ್ತೆ. ಹಾಗಾಗಿ ಹೆಣ್ಮಕ್ಳು ತುಂಬ ಹುಷಾರಾಗಿರಿ, ಮನೆಯ ಹೆಣ್ಮಕ್ಳು ತುಂಬ ಹುಷಾರಾಗಿರಿ. ಈ ಒಂದು ಹಿಂದೆ ಮುಂದೆ ತಿಂಗಳಲ್ಲಿ ನಿಮ್ಮ ಪಿತ್ರಾರ್ಜಿತ ಆಸ್ತಿನ ಮುಟ್ಟಬೇಡಿ, ನಿಮ್ಮ ಆಸ್ತಿ ಬಗ್ಗೆ ಮಾತಾಡಬೇಡಿ. ಯಾಕಂದರೆ ಉಳಿಸ್ಕೊಳ್ಳೋದು ಒಂದ್ಸತಿ, ಅದಕ್ಕೂ ತುಂಬ ಟೈಮ್ ಇರುತ್ತೆ. ಆದರೆ ಯಾವ ಟೈಮಲ್ಲಿ ನಾವು ಮಾರಬೇಕು ಅನ್ನೋದು ಇರುತ್ತೆ. ಈ ಒಂದು ಟೈಮಲ್ಲಿ ಏನು ಗೊತ್ತಾ, ದೊಡ್ಡವರು ನಮಗೇನೋ ಉಳಿಸ್ಕೊಟ್ಬಿಟ್ಟು ಹೋಗಿರ್ತಾರೆ, ಅದನ್ನು ಉಳಿಸ್ಕೋಬೇಕು. ಯಾಕಂದರೆ ಅವರ ಒಂದು ಖುಷಿಗೋಸ್ಕರ 15 ದಿನ ನಾವು ಟೈಮ್ ಕೊಟ್ಟಿರ್ತೀನಿ. 15 ದಿನದಲ್ಲಿ ನಾವು ಅವ್ರಿಗೆ ಏನು ಬೇಕೋ ಅದನ್ನೇ ಮಾಡ್ತಾ ಇರ್ತೀವಿ. ಅದು ಬಿಟ್ಬಿಟ್ಟು ನಾವು ಇಲ್ಲದೇ ಇರೋ ಬೇರೆ ಹಬ್ಬಗಳು, ಹರಿದಿನಗಳು ಮಾಡ್ಕೊಂಡು ಕೂತ್ಕೊಂಡ್ರೆ ಅದೇ ನಮಗೆ
ತುಂಬ ಎಫೆಕ್ಟ್ ಆಗ್ತಾ ಇರೋದು. ಹಾಗಾಗಿ ನೋಡಿ ಈ ಒಂದು ಟೈಮಲ್ಲಿ ಗಣೇಶನ ಹಬ್ಬ ಮಾಡೋದಾಗಿರ್ಬೋದು, ಅಥವಾ ಹೇಳ್ದೆ ಅಲ್ವಾ ಯಾರಾದರೂ ಹೆಣ್ಣುಮಕ್ಳು ಋತುಮತಿ ಆಗೋದಾಗಿರ್ಬೋದು, ಇದೆಲ್ಲ ಕೂಡ ನಿಮ್ಮ ಮನೆಗೆ ತುಂಬ ಪ್ರಾಬ್ಲಮ್ನ ತಂದುಕೊಡುತ್ತೆ. ಇದು ಮಾತ್ರನಾ ಅಥವಾ ಈ ಬೇರೆ ಏನು ಈ ಒಳ್ಳೆ ಕಾರ್ಯ ಅನ್ನೋದು ಈ ಟೈಮಲ್ಲಿ ಏನು ಮಾಡಲೇಬಾರ್ದು ಅಂತ? ಇಲ್ಲ, ಇದಕ್ಕೆ ನೋಡಿ 15 ದಿನ ಏನಕ್ಕೆ ಟೈಮ್ ಇರುತ್ತೆ ಅಂತಂದ್ರೆ, ಈ 15 ದಿನ ಯಾರು ಒಳ್ಳೆ ಕಾರ್ಯ ಮಾಡೋದಿಲ್ಲ. ಇವಾಗ ಅವಾಗಲೇ ಸ್ಟಾರ್ಟ್ ಆಗಿದೆ, ಪಿತೃಪಕ್ಷ ಸ್ಟಾರ್ಟ್ ಆಗಿದೆ. ಪೌರ್ಣಮಿ, ಮೊನ್ನೆ ಪೌರ್ಣಮಿ ಗ್ರಹಣ ಏನಾಯ್ತು ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ. ಆವತ್ತಿನ ದಿನ ಅಲ್ಲಿಂದ 21ನೇ ತಾರೀಕುವರೆಗೂ ಪಿತೃಗಳೇ ಅಂತ, ಇವಾಗ ನಮ್ಮ ದೊಡ್ಡವ್ರನ್ನ ಪೂರ್ವಜರನ್ನ ಮರ್ತು ಬಿಟ್ಟಿರ್ತೀವಿ. ಅವರು ಮಾಡಿರೋ ಅಂತ, ಅವರು ಬಿಟ್ಟೋಗಿರೋ ಅಂಥದ್ದನ್ನೇ ನಾವು, ಯಾಕಂದ್ರೆ ಅವ್ರು ಇಲ್ದಿರ ನಾವಿಲ್ಲ ಅಲ್ವಾ, ನಮ್ಮ ಪೂರ್ವಜರು ಇಲ್ದಿರ ನಾವಿಲ್ಲ. ಅವ್ರನ್ನ ನೆನೆಸ್ಕೊಳ್ಳೋಕ್ಕೆ, ಅವ್ರಿಗೋಸ್ಕರ ನಾವು ಅದನ್ನು ಪೂಜೆ ಮಾಡಿ ಅವ್ರಿಗೆ ಅವ್ರು ಏನು ತಿಂತಿದ್ರು, ಏನು ಮಾಡ್ತಾರೋ, ಅವ್ರು ಬಂದು ತಿಂತಾರೋ ಇಲ್ವೋ ಅದು ನೆಕ್ಸ್ಟು. ಆದರೆ ಅವ್ರನ್ನ ನೆನೆಸ್ಕೊಂಡು ನಾವು ಅವ್ರಿಗೆ ಪೂಜೆ ಮಾಡೋದಕ್ಕೆ ಅಂತಲೇ ಈ 15 ದಿನ ಬಿಟ್ಟಿರ್ತಾರೆ. ಇತಿಹಾಸದಲ್ಲಿ ಏನಿದೆ, ಅವ್ರು ಈ ಟೈಮಲ್ಲಿ ಇಲ್ಲಿಗೆ ಬರ್ತಾರೆ, ಬಂದು ಅವ್ರಿಗೆ ಏನು ಬೇಕೋ ಅವ್ರನ್ನೆಲ್ಲ ನೋಡ್ತಾರೆ, ಅವ್ರಿಗೆ ಏನು ಬೇಕೋ ಅದು ನಾವೇನು ಪೂಜೆ ಮಾಡಿದರೆ ಅದು ಅವ್ರಿಗೆ ತೃಪ್ತಿ ಆದರೆ ಆಶೀರ್ವಾದ ಮಾಡಿಬಿಟ್ಟು ಹೋಗ್ತಾರೆ. ಕೆಲವರು ನಂಬಲ್ಲ ಮೇಡಮ್, ಈ ರೀತಿ ಮೇಲಿಂದ ಬರ್ತಾರೆ ಅವ್ರು ಹೋಗ್ತಾರೆ. ಇವಾಗ ಅವ್ರು ಇದ್ದಿದ್ದು ನಿಜ ಅಲ್ವಾ, ಅವ್ರು ಇದ್ದಿದ್ದು ನಿಜ. ಮತ್ತೆ ಅವರು ನಮ್ಗೆ ಏನಾದ್ರೂ ನಮ್ಮಲ್ಲಿ ಬಿಟ್ಟೋಗಿದ್ದಾರೆ ಅಂತಂದ್ರೆ ನಿಜ. ಕೆಲವೊಂದ್ ಕಡೆ ನೋಡ್ತೀರಾ ನೀವು, ಯಾರಾದ್ರೂ ಮನೇಲಿ ಹಿರಿಯರು ಸತ್ತಾಗ ಮನೇಲಿ ಮಕ್ಳು ಹುಟ್ಟುತ್ತಾರೆ, ಅವ್ರ ತರನೇ ಇದ್ದಾರೆ ಅಂತ ಹೇಳ್ತಾರೆ. ಇದೇ ರೂಪ ಇಲ್ಲಿದೆ, ಅವರೇ ಮತ್ತೆ ಹುಟ್ಟು ಬಂದಿದ್ದಾರೆ ಅಂತ ಹೇಳ್ತಾರೆ. ಆ ತರ ಒಂದು ಶಕ್ತಿ ಇಲ್ಲ ಅಂದ್ರೆ ಯಾಕೆ ಬರ್ತಾರೆ, ಯಾಕೆ ಹುಟ್ಟುತ್ತಾರೆ? ಈ ತರ ಪ್ರಾಬ್ಲಮ್, ಆ ತರ ಮಾತು ಯಾಕೆ ಬರುತ್ತೆ ಅಲ್ವಾ? ಅವ್ರನ್ನ ನೆನೆಸ್ಕೋಬೇಕು. ಇವಾಗ ಅವ್ರು ಏನೇ ಮಾಡಿದ್ರು, ಇವಾಗ ನಾವಿಲ್ಲಿ ಇದೀವಿ ಅಂತಂದ್ರೆ ಕಾರಣ ಅವರೇ ಆಗಿರ್ತಾರೆ. ನಮ್ಮ ತಂದೆ ಆಗಿರ್ಬೋದು, ನಮ್ಮ ತಾತ ಆಗಿರ್ಬೋದು, ಇಲ್ಲಿಂದ ನಾವು ಬಂದಿರ್ತೀವಿ. ಅವ್ರನ್ನ ಇಲ್ಲದೆ ಇರೋರ್ನ ಒಂದು ಟೈಮ್ ಕೂತ್ಕೊಂಡು ನಾವು ಪೂಜೆ ಮಾಡಿ ಅವ್ರನ್ನ ನೆನೆಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಅದಕ್ಕೆ ಅಂತಾನೆ ಈ ಒಂದು 15 ದಿನ ಟೈಮ್ ಕೊಟ್ಟಿರ್ತಾರೆ. ಈ 15 ದಿನದಲ್ಲಿ ಅವ್ರನ್ನ ನೆನೆಸ್ಕೊಳ್ಳೋದು ಬಿಟ್ಬಿಟ್ಟು ಇವರು ಮೋಜು ಮಸ್ತಿ ಮಾಡ್ಕೊಂಡು ಇವಾಗ ಗಣೇಶನ ಹಬ್ಬ ಮಾಡ್ಕೊಂಡು ಗಣೇಶನ ಇಟ್ಕೊಂಡು ಕೂತ್ಕೊಂಡ್ರೆ ಅದು ಎಲ್ಲಿಯ ಒಂದು ಇದಾಗಿರುತ್ತೆ, ಎಲ್ಲಿಯ ಸಮಸ್ಯೆ ಅಲ್ವಾ? ಹಾಗಾಗಿ ಯಾವ ಟೈಮ್ಗೆ ಏನು ಮಾಡಬೇಕೋ ಅದನ್ನೇ ಮಾಡಬೇಕಾಗತ್ತೆ. ನೋಡಿ, ಕಟಕ ರಾಶಿಯವರಿಗೆ ಕೂಡ ತುಂಬ ಟೈಮ್ ಕೆಟ್ಟಿದೆ. ಯಾಕಂದರೆ ಹಿಂದಿನ ಮಿಥುನ ರಾಶಿಯಲ್ಲಿ ಪುನರ್ವಸು ನಕ್ಷತ್ರ ಕಟಕ ರಾಶಿಯವರಿಗೆ ತುಂಬ ತೊಂದರೆ ಇದೆ. ಹಿಂದಿನ ರಾಶಿ ಅಂದರೆ ಮಿಥುನ ರಾಶಿಯಲ್ಲಿ ಗುರು ಇರೋದ್ರಿಂದ ಅವ್ರಿಗೂ ಕೂಡ ಟೈಮ್ ಚೆನ್ನಾಗಿಲ್ಲ. ಕಟಕ ರಾಶಿಯವರು ತುಂಬ ಹುಷಾರಾಗಿರ್ಬೇಕಾಗುತ್ತೆ. ಮತ್ತು ನೋಡಿ, ಧರ್ಮಸ್ಥಳ ಮಂಜುನಾಥ ಅಂತ ಅಂದೆ, ಎಮ್ ಅನ್ನೋ ಅಕ್ಷರದವರು ಎಲ್ಲರೂ ಕೂಡ ತುಂಬ ಹುಷಾರಾಗಿರಿ. ಮತ್ತು ಎಮ್ ಅನ್ನೋ ಅಕ್ಷರದಲ್ಲಿ ಮಂಜುನಾಥ ಆಗಿರ್ಬೋದು, ಅಥವಾ ಎಂ ಮಹೇಶ್ ಆಗಿರ್ಬೋದು, ಎಂ ಅನ್ನೋ ಅಕ್ಷರದಲ್ಲಿ ಆಗಿರ್ಬೋದು, ಯಾರಾದ್ರೂ ಸರಿ ಅವರೆಲ್ಲರೂ ಕೂಡ ಹುಷಾರಾಗಿರ್ಬೇಕು. ಅದರಲ್ಲೂ ಸಿಂಹ ರಾಶಿಯಲ್ಲಿ ಕೇತು ಇರೋದ್ರಿಂದ, ಕುಂಭರಾಶಿಯಲ್ಲಿ ರಾಹು ಇರೋದ್ರಿಂದ, ನೋಡಿ ಕುಂಭರಾಶಿಯಲ್ಲಿ ರಾಹು ಇರೋದ್ರಿಂದ ಈ ಒಂದು ಅದರಲ್ಲೂ ಧನಿಷ್ಠ ನಕ್ಷತ್ರದವರು ಕೂಡ ಈ ರಾಹುವಿನ ತತ್ವ ಏನಿರುತ್ತೆ, ಈ ಉದ್ದಿನ ಕಾಳಾಗಿರ್ಬೋದು, ಉದ್ದಿನ ಬೇಳೆ ಆಗಿರ್ಬೋದು, ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ನಕ್ಷತ್ರಾಧಿಪತಿ ಕುಜ ಕನ್ಯಾ ರಾಶಿಗೆ ಬಂದಾಗ, ಕುಜ ಕೆಟ್ಟಾಗ ಎಲ್ಲೋ ಒಂದು ಕಡೆ ನಮ್ಮ ಒಂದು ಪ್ರಾಬ್ಲಮ್ ಏನಿರುತ್ತೆ ಅದನ್ನು ನಾವು ನೆಗೆಟಿವ್ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀವಿ, ಆಗದೆ ಇರೋದನ್ನು ನಾವು ಹೆಚ್ಚು ತಗೊಳ್ತಾ ಹೋಗ್ತೀವಿ. ಹಾಗಾಗಿ ಕುಂಭರಾಶಿಯವರು ತುಂಬ ಉದ್ದಿನ ಬೇಳೆನ ಅವಾಯ್ಡ್ ಮಾಡಿ, ಉದ್ದಿನ ಕಾಳನ್ನು ಅವಾಯ್ಡ್ ಮಾಡಿ ಸ್ವಲ್ಪ ದಿನ. ಮತ್ತು ಅತಿ ಹೆಚ್ಚು ನೋಡಿ, ಕುಂಭರಾಶಿಯವರು ತುಂಬ ರಾಹು ಇರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಅಂತಾರೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ನಕ್ಷತ್ರ ಅಧಿಪತಿಗಳು ಕೆಟ್ಟಾಗ ನಾವು ಅಲ್ಲೂ ಕೂಡ ವೀಕ್ ಆಗೇ ಆಗ್ತೀವಿ, ಇಲ್ಲದೆ ಇರೋ ಪ್ರಾಬ್ಲಮ್ನ ಮೇಲೆ ತಗೊಳ್ತಾ ಇರ್ತೀವಿ. ಹಾಗಾಗಿ ಕುಂಭರಾಶಿಯವರು ನೀವು ಒಂದು ರಾಹುವಿನ ಪೂಜೆ ಮಾಡಿ, ರಾಹುವಿನ ಸ್ಟೋನು ನಿಮ್ಮ ಮನೇಲಿ ಇಟ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ಜೊತೆಗೆ ನೋಡಿ, ಕನ್ಯಾ ರಾಶಿಯವರು ನೇರ ನೋಡಿ, ಶನಿ ದೃಷ್ಟಿ ಮೀನ ಮತ್ತು ಕುಜ ಒಬ್ಬರನ್ನೊಬ್ಬರು ನೋಡೋದ್ರಿಂದ ಮನೇಲಿ ಗಂಡ ಹೆಂಡತಿ ಪ್ರಾಬ್ಲಮ್ಮು ಅತಿ ಹೆಚ್ಚಾಗುತ್ತೆ. ಮತ್ತು ಕುಟುಂಬದ ಸಮಸ್ಯೆ ಅತಿ ಹೆಚ್ಚು ಕನ್ಯಾ ರಾಶಿಯವ್ರಿಗಾಗುತ್ತೆ ಮತ್ತು ಮೀನ ರಾಶಿಯವ್ರಿಗಾಗುತ್ತೆ. ಮೀನ ರಾಶಿಯವರಂತೂ ಸಿಕ್ಕಾಪಟ್ಟೆ ತೊಂದರೆ. ಯಾಕಂದರೆ ಶನಿ ಇರೋದು ಮುಖ್ಯ ಅಲ್ಲ, ಆ ಒಂದು ನಕ್ಷತ್ರ ಮೀನ ರಾಶಿಯಲ್ಲಿ ಯಾರು ಪೂರ್ವಭದ್ರ ನಕ್ಷತ್ರ, ಉತ್ತರಭದ್ರ ನಕ್ಷತ್ರ, ರೇವತಿ ನಕ್ಷತ್ರದವರು ತುಂಬ ಪ್ರಾಬ್ಲಮ್ನ ಅನುಭವಿಸ್ತೀರಾ. ಹಾಗಾಗಿ ಈ 3 ನಕ್ಷತ್ರದವರು ಕೂಡ ತುಂಬ ಹುಷಾರಾಗಿರ್ಬೇಕಾಗತ್ತೆ. ನಿಮ್ಮ ನಕ್ಷತ್ರಾಧಿಪತಿಗಳು ಕೆಟ್ಟಾಗ ಆ ಟೈಮಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಮನೆ ಮಠ ಮಾರ್ಕೊಳ್ಳೋಂಥ ಪರಿಸ್ಥಿತಿಗೆ ಬಂದಿರ್ತೀರ, ಅಥವಾ ದೊಡ್ಡವ್ರನ್ನ ಏನಾದರೂ ಒಂದು ಕಳ್ಕೊಳ್ಳೋದು. ಯಾಕಂದರೆ ನಿಮ್ಮ ಒಂದು ರಾಶಿಯಲ್ಲಿ ಶನಿ ಇರೋದ್ರಿಂದ ಈ ಧರ್ಮ ಕರ್ಮವನ್ನು ಅವನು ಕೊಡ್ತಾನೆ, ಅದನ್ನು ನೋಡ್ತೀರಾ. ಜೊತೆಗೆ ಕುಂಭರಾಶಿಯವರು ಕೂಡ ಇದನ್ನ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಕುಂಭರಾಶಿಯವರು ತುಂಬಾ ಅತಿ ಹೆಚ್ಚು ರಾಹುನ ಆರಾಧಿಸಬೇಕಾಗುತ್ತೆ, ರಾಹು ಸ್ಟೋನ್ ನ ತಗೊಂಡು ಇಟ್ಕೊಳ್ಬೇಕಾಗುತ್ತೆ. ಮತ್ತೆ ನೋಡಿ, ಕಮೆಂಟ್ಸ್ ಬರ್ತಾ ಇದೆಯಾ? ಹೌದು, ಮಹಾರಾಜನವರು
ಮಹಾರಾಜ್ ಅನ್ನೋರು ಮೆಸೇಜ್ ಮಾಡಿದ್ದಾರೆ, ಆರ್ಯನ್ ಗೌಡಿ ಅನ್ನೋರು ಮೆಸೇಜ್ ಮಾಡಿದ್ದಾರೆ, ಅವ್ರ ಸಮಯ, ಅವ್ರ ಡೇಟ್ ಆಫ್ ಬರ್ತ್ ಹಾಕಿ ಏನ್ ಪ್ರಾಬ್ಲಮ್ ಅನ್ನೋದು ಕೂಡ ಏನೇ ಇದ್ರು ತಿಳಿಸ್ಕೊಟ್ಟಿದ್ದಾರೆ. ನೀವು ಮೆಸೇಜ್ ಮಾಡಿ ನಿಮ್ಮ ಒಂದು ಕಮೆಂಟ್ಸ್ ಮೂಲಕ ನಮಗೆ ನಿಮ್ಮ ಡೇಟು ಟೈಮು ಎಲ್ಲ ತಿಳಿಸಿ, ಈ ಪ್ರೋಗ್ರಾಮ್ ಮುಗ್ದಿದ ತಕ್ಷಣ ನಾನೇ ನಿಮಗೆ ಫೋನ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತೀನಿ. ಒನ್ ವರ್ಡಲ್ಲಾದರೂ ನಿಮ್ಮ ನಂಬರ್ಗೆ ಕಾಲ್ ಮಾಡಿ ನಾನು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ. ಮತ್ತು ನಮ್ಮ ಸಂಸ್ಥೆ ನಂಬರು ನಿಮಗೆ ಹೋಗ್ತಾ ಇದೆ, ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ. ಖಂಡಿತವಾಗ್ಲೂ ಎಂಥ ಪ್ರಾಬ್ಲಮ್ ಇರಲಿ, ನೋಡಿ ಇವಾಗ ಹೇಳಿದೆ ಮೀನ ರಾಶಿಯವ್ರ ಟೈಮ್ ಕೆಟ್ಟಿದೆ, ಅದೇ ರೀತಿ ಕನ್ಯಾ ರಾಶಿಯವ್ರಿಗೆ ಟೈಮ್ ಕೆಟ್ಟಿದೆ, ಸಿಂಹ ರಾಶಿಯವರಂತೂ ಬೇಡ ನರಕ. ಕೇತು ರಾಹು ಕೇತು ಕೊಡ್ತಾನೆ, ಏಟನ್ನ ಕೊಡ್ದಿರಾ ಬಿಡೋದಿಲ್ಲ, ಬಿಸಿ ಮುಟ್ಟಿಸ್ತಾನೆ. ಯಾವ ರಾಶಿಯಲ್ಲಿದ್ದರೆ ಆ ರಾಶಿಯಲ್ಲಿ ನಾವು ತುಂಬ ಖಂಡಿತ ಅನುಭವಿಸ್ಲೇಬೇಕು. ಯಾಕಂದರೆ ಅದು ಯಾರಿಂದನೂ ತಪ್ಸೋಕ್ಕೆ ಸಾಧ್ಯನೇ ಇಲ್ಲ. ಯಾರ್ಯಾರೆಲ್ಲ ಕನ್ಯಾ ರಾಶಿಯಲ್ಲಿದ್ದೀರಾ, ಯಾರ್ಯಾರೆಲ್ಲ ಮೀನ ರಾಶಿಯಲ್ಲಿದ್ದೀರಾ, ಮೇಷರಾಶಿಯವರು ಈ 2.5 ದಿನ ಯಾವ ಒಂದು ಹೊಸ ಕೆಲಸವನ್ನು ಮಾಡಬೇಡಿ. ಮೇಷರಾಶಿಯವರು ಭರಣಿ ಕೃತಿಕ ಅಶ್ವಿನಿ ನಕ್ಷತ್ರದವರು 2.5 ದಿನ ಓಕೆ ಮೇಡಮ್, ಯಾವ ಹೊಸ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತೀನಿ. ನೋಡಿ ಸಮಯ ಹಾಗೆ ಹೋಯ್ತು, ಮಾತಾಡ್ತಾ ಇದ್ರೆ ಏನು ಗೊತ್ತೇ ಆಗ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಪ್ರಾಬ್ಲಮ್ಮು ಇದೆ ಈ ಒಂದು ಟೈಮಲ್ಲಿ. ಹಾಗಾಗಿ ಈ 2.5 ದಿನ ತುಂಬ ಕೆಟ್ಟದಾಗಿರೋದ್ರಿಂದ ತುಂಬ ಹುಷಾರಾಗಿರಿ ಅಂತ ಹೇಳ್ತೀನಿ. ಮೇಷರಾಶಿಯವ್ರಿಗೆ ಪರಿಹಾರ ಮಾಡ್ಕೊಳ್ಳಿ. ಹುಷಾರಾಗಿರಿ ಅಂತಂದರೆ ನಮ್ಗೆ ಬರ್ತಾ ಇರೋ ಕಷ್ಟಕ್ಕೆ ನಾವು ಪರಿಹಾರ ಮಾಡ್ಕೊಳ್ಬೇಕು. ನಮ್ಮ ನಂಬರ್ಗೆ ಕರೆ ಮಾಡಿ, ಖಂಡಿತ ನಿಮಗೆ ಪರಿಹಾರ ಸಿಕ್ಕುತ್ತೆ ಅಂತ